ನಾನು ಭವಿಷ್ಯ ಹೇಳಲ್ಲ, ಭವಿಷ್ಯವನ್ನು ರೂಪಿಸ್ತೀನಿ. ಹಿಂಗಾಗ್ತದೆ ನೋಡಿಕೆ ಮದಿ ಬೇಕಾದ್ರೆ ಆಗೋದು ಹಾಗೆ ಬಿಡುತ್ತೆ. ನಾನು ಭವಿಷ್ಯ ಹೇಳೋದಕ್ಕಿಂತ ಭವಿಷ್ಯವನ್ನು ರೂಪಿಸ್ತೀನಿ. ಹೇಳಿದೆ ವಸತಿ 4ಗಳಲ್ಲೂ ಭಂಗ ಇದೆ. ಅಗ್ನಿಯಿಂದ ಆಗ್ತದೆ, ನೀರು ಗಾಳಿಯಿಂದ ಆಗ್ತದೆ, ಎಲ್ಲ ನಡೀತು. ಅಗ್ನಿ ಪರ್ವತಗಳು ಹೋಗುತ್ತೆ ಹಿಂದೆ, ಹಿಮಾಲಯದಿಂದ ಡೆಲ್ಲಿ ಒಳಗೆ ಬರುತ್ತೆ ಹಿಂದೆ. ಜಗತ್ತು ವಿನಾಶ ಆಗುತ್ತೆ, ಎಷ್ಟೋ ದೇಶ ಮುಳುಗ್ತವೆ ಅಂತ ಹೇಳಿದೆ ನಾನು. ನಡೀತಲ್ಲ, ಎಲ್ಲ ನಡೀತಲ್ಲ. ನಾನು ಮುಂದೆ ಹಿಂಗಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಆಗ್ತದೆ, ಅದು ಸ್ವಲ್ಪ ಆಳೋರ್ ಕೈಲಿದೆ. ಅದೆಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರ ಹೇಳಿದ್ರೆ ಸಂಕ್ರಾಂತಿ ಕಳಿಬೇಕು, ಸುಖಾಂತಿ ಆಗುತ್ತದೆ ಅಂತ. DK ಶಿವಕುಮಾರ್ ಅವ್ರಿಗೆ ಒಳ್ಳೆ ಸುದ್ದಿ ಸಿಗುತ್ತಾ ಬುದ್ಧಿ, ಒಳ್ಳೇದಾಗುತ್ತಾ ಬುದ್ಧಿ. ಒಟ್ಟು ರಾಜಕಾರಣವೇ ಒಳ್ಳೇದಾಗುತ್ತೆ. ವೈಯಕ್ತಿಕ ನಾನು ಹೇಳಲ್ಲ, ಇಲ್ಲಿವರೆಗೆ ಹೇಳಲ್ಲ. ಹಾಗಾದ ದೇಶದ ರಾಜಕಾರಣಕ್ಕೆ ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯನವ್ರ ಕುರ್ಚಿ ಉಳಿಯುತ್ತೋ ಹೋಗುತ್ತೋ ಅಂತ ಸಂಕ್ರಾಂತಿ ನಂತರ ಗೊತ್ತಾಗುತ್ತೆ ಬುದ್ಧಿ. ಬಡ್ಜೆಟ್ ಅವರಿಗೆ ಅವಕಾಶ ಇದೆ. ಆನಂತರ ಮತ್ತೆ ಗೊತ್ತಿನಲ್ಲ ಕೇಳೋದು. ಸರ್ವ ಮನುಕುಲದ ಸತ್ತು ಆಂಜನೇಯ ಕನ್ನಡಿಗ ಹೇಳಿದ್ನಲ್ಲ. ಕನ್ನಡದ ಜಗತ್ತಿನಾದ್ಯಂತ ಪ್ರಭಾವಿತವಾದ ದೇವರು ಇದ್ದರೆ ಆಂಜನೇಯ ಶಕ್ತಿಶಾಲಿ. ಎಲ್ಲ ಸಮಾಜಕ್ಕೂ ಎಲ್ಲವರಿಗೂ ಬೇಕಾಗಿರ್ತಕ್ಕಂಥದ್ದು. ಆ ದೇಶ ಇವತ್ತು ಹೇಳ್ತೀವಿ ಅಂದರೆ ನೀವು ಹೇಳಿದಾಗ ಒಳ್ಳೆಯ ಜನ ಕಾಣಲಿ ಅಂತ ಹೇಳ್ತೀವಿ. ಎರಡನೇ ತಾರೀಕು ಗುರುತಾಗಿಸಿದ್ರು. ಆಮೇಲೆ ಹಿಂದೆ ಒಂದು 4 ಜನ ಬಂದರು. ನಿನ್ನೆ ಬೆಳಗಾವಿ 5 ಬಂದು ಅಲ್ಲಿಂದ ಕೂತಿದ್ದ. ನಾಳೆ ಇರ್ತಾರಪ್ಪ ಅಂದೆ. ಆಮೇಲೆ ಡ್ರೈವರ್ ಕಡೆ ನಡು ಹೋಗಲಿಕ್ಕೆ ಇಲ್ಲ, ತುಂಬಾ ಸಂತೋಷ ಆಯಿತು ಬುದ್ಧಿ. ನಮ್ಮ ಭಾಗದ ಭಕ್ತಾದಿಗಳಿಗೆ ತಮ್ಮನ್ನು ನೋಡಿ, ದೇವ್ರು ನೋಡಿದಷ್ಟೇ ಸಂತೋಷ ಆಯಿತು ಬುದ್ಧಿ. ಬಹಳ ಸಂತೋಷ ಪಟ್ಟರು ಬುದ್ಧಿ. ಒಳ್ಳೆಯದು.